ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯಗಳು. ನೀ ದೇವರ ಎಷ್ಟು ನಂಬಿದರೇನೊಂದಿಷ್ಟು, ನೀ ನಂಬದಿರೆ ನಿನ್ನ ನೀನು. ನಿಮಗೆಲ್ಲ ಗೊತ್ತಾಗಿರಬೇಕು ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ. ಈ ಒಂದು ಅದ್ಭುತ ಸಾಲುಗಳನ್ನು ಬರೆದಿರ್ತಕ್ಕಂಥವರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಸೊ ಅದಕ್ಕೋಸ್ಕರ ನಾವು ಇವತ್ತು ಶನಿವಾರ, ಈಗ ಟೈಮ್ ಬಂದು 3 ಗಂಟೆ ಆಗಿದೆ. ನಾವು ಹೊರಟಿದ್ದೀವಿ ತೀರ್ಥಹಳ್ಳಿ ತಾಲೂಕಿನ ಕುವೆಂಪು ಅವರ ಮನೆ ಕುಪ್ಪಳ್ಳಿಗೆ. ಸೊ ಬನ್ನಿ, ಈಗಿನ್ನೂ ಕತ್ತಲಾಗಿದೆ ಆಯಿತಾ, ಇನ್ನೂ ಏನು ಕಾಣ್ತಾ ಇಲ್ಲ. ಸೊ ಅಲ್ಲಿಗೆ ಹೋಗಿ ಯಾವ ರೀತಿ ಇರುತ್ತೆ ಅಂತ ಎಲ್ಲ ತೋರಿಸ್ತಾ ಹೋಗ್ತೀನಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಸಿಗೋಣ. ಹೀಗೆ ಮಾತಾಡ್ತಾ ಹೋಗೋಣ ಆಯಿತಾ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಸೊ ಗೈಸ್, ಹಿಂಗೆ ಬರ್ತಾ ಇದ್ವಿ. ಸೊ ಆನ್ ದಿ ವೇ ಇಲ್ಲೊಂದು ಭದ್ರಾ ಡ್ಯಾಮ್ ಅಂತ ಸಿಗುತ್ತೆ. ಈ ಭದ್ರಾ ಡ್ಯಾಮ್ ಅಂತ ಅದಕ್ಕೆ ನೋಡ್ಕೊಂತ ಬಂದಿದ್ವಿ. ಬಟ್ ಇನ್ನು ಟೈಮ್ ಇನ್ನೂ ಬಂದು ಈಗ 5 ಗಂಟೆ 5:15 ಆಗಿದೆ ಆಲ್ಮೋಸ್ಟು. ಬಟ್ ಇನ್ನು ಏನು ಓಪನ್ ಇರೋಲ್ಲ ಇಲ್ಲಿ. ಸೊ ಅದಕ್ಕೆ ಸುಮ್ಮನೆ ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡಿ, ಇನ್ನೂ ಟೈಮ್ ಇದೆ ಹೋಗಲಿಕ್ಕೆ. ಅಲ್ಲಿ ಕುಪ್ಪಳ್ಳಿನೂ ಓಪನ್ ಆಗೋದು 9 ಗಂಟೆ ಮೇಲೆ ಅನಿಸುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಇಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀವಿ. ಇಲ್ಲಿ ನೋಡ್ಬೋದು, ನಾವು ಬೈಕು ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಇಲ್ಲೇ. ಈ ಕಡೆ ಡ್ಯಾಮ್. ಒಂದೆರಡು ಫೋಟೋ ತಗೊಳ್ಳೋಂತ ಅಷ್ಟೇ ನಿಲ್ಲಿಸಿದ್ದು. ಸೊ ವೆದರ್ ಮಾತ್ರ ಸೈಕ್ ಆಗಿದೆ, ನೋಡ್ಬೋದು. ಖಾಲಿ ರೋಡು. ಅದೇನೋ ಗೊತ್ತಿಲ್ಲ, ಈ ಒಂದು ವೆದರ್ಗೆ ಟೀ ಕುಡಿಲ್ಲ, ಕಾಫಿ ಕುಡಿಲ್ಲ ಅಂತಂದರೆ ಸಮಾಧಾನನೇ ಇಲ್ಲ ಗುರು. ಇದು ರೈಡರ್ಸ್ಗೆ ಮಾತ್ರ ಗೊತ್ತಿರುತ್ತೆ. ಈಗ ಒಂದು ಕುಪ್ಪಳ್ಳಿಗೆ ಬಂದು ರೀಚ್ ಆದ್ವಿ. ಸೊ ಟೈಮ್ ಈಗ ಆಲ್ರೆಡಿ 9:15 ಆಯಿತು. ನಾವು ಬಿಟ್ಟಿದ್ದು 3 ಗಂಟೆ 3:15 ಆಯಿತು. ಈಗ 9:15 ಆಗಿದೆ. ಯಾಕಂದರೆ ನೀವೇ ನೋಡಿರ್ತೀರಾ ಎಲ್ಲೆಲ್ಲಿ ಪಿಟ್ ಸ್ಟಾಪ್ ಕೊಡ್ತೀವಿ ಅಂತ. ಸೊ ಸಖತ್ ಒಂದು ಫೋಟೋ ಕೂಡ ತಗೊಂಡ್ವಿ, ವೀಡಿಯೋಸ್ ಆದವು, ರೀಲ್ಸ್ ಕೂಡ ಮಾಡಿದ್ದೀವಿ. ಅದನ್ನು ನೀವು ಇನ್ಸ್ಟಾಗ್ರಾಮ್ ಹಾಕ್ತೀನಿ. ಅದನ್ನು ಇದರಲ್ಲೂ ಕೂಡ ಒಂದು ವೀಡಿಯೋದಲ್ಲಿ ಒಂದು ಸ್ನ್ಯಾಪ್ ಹಾಕ್ತೀನಿ, ಅದನ್ನು ಕೂಡ ನೋಡ್ಕೊಬೋದು ನೀವು. ಸೊ ಜಸ್ಟ್ ಈಗ ತಾನೇ ಬಂದು ಒಂದು ಫ್ರೆಶ್ ಅಪ್ ಆದ್ವಿ. ಸೊ ಫ್ರೆಶ್ ಅಪ್ ಆಗೋಕ್ಕೆ ಕೂಡ ಇಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಕೂಡ ಇದೆ. ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಹಿಂದ್ಗಡೆ ಕಾಣ್ತಾ ಇದೆ ಅಲ್ಲ, ಇಲ್ಲಿ ನೀವು ಆರಾಮಾಗಿ ಫ್ರೆಶ್ ಅಪ್ ಆಗ್ಬೋದು. ನಾವೀಗ ಕುವೆಂಪು ಅವರ ಮನೆಗೆ ಬಂದಿದ್ದೇವೆ ಆಯಿತಾ. ಸೊ ಕುಪ್ಪಳ್ಳಿಯಲ್ಲಿ ಏನಿದೆ ಅಂತಂದರೆ ಕುವೆಂಪು ಅವರ ಮನೆ. ಸೊ ಈ ಮನೆಗಳು ಈ ಒಂದು ಶಿವಮೊಗ್ಗದಲ್ಲಿ ಅಥವಾ ತೀರ್ಥಹಳ್ಳಿಯಲ್ಲಿ ಏನಪ್ಪ ಒಂದು ವಿಶೇಷ ಅಂತಂದರೆ ಇಲ್ಲಿ ಇಲ್ಲಿ ಡಬಲ್ ಹೌಸಸ್ ಅಂತ ಕರೀತಾರೆ. ಅಂದರೆ 1 ಅಂತಸ್ತಿನ 2 ಅಂತಸ್ತು, ಅಂದರೆ ಹಂಚಿನ ಮನೆ 2 ಅಂತಸ್ತು ಮನೆಯಲ್ಲಿ ಕಟ್ತಾ ಹೋಗ್ತಾರೆ. ಬಟ್ ಇಲ್ಲಿ ಒಂದು ವಿಶೇಷ ಏನಂದರೆ ಇಲ್ಲಿ 3 ಅಂತಸ್ತಿದೆ ನಮ್ಮ ಒಂದು ಕುವೆಂಪು ಅವರ ಮನೆಯಲ್ಲಿ. ಸೊ ಕುವೆಂಪು ಅವರು ನಿಮ್ಗೆ ಗೊತ್ತೇ ಆಯ್ತು ಎಲ್ಲರಿಗೂ. ಸೊ ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ ಅಂತ, ಅದನ್ನ ಶಾರ್ಟ್ ಫಾರ್ಮ್ ಆಗಿ ಎಲ್ಲರೂ ಕುವೆಂಪು ಅಂತ ಕರೀತಾರೆ. ಅವ್ರ ಮನೆ ನೋಡ್ಬೋದು, 3 ಅಂತಸ್ತಿನ ಮನೆ. ಒಂದು ಸೈಡ್ ಇರುತ್ತೆ, ಒಂದು ಸೈಡು 2 ಅಂತಸ್ತು ಮನೆ ಇದೆ. ಅದನ್ನು ಕೂಡ ನಾನು ತೋರಿಸ್ತೀನಿ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅನ್ಸುತ್ತೆ, ನೋಡೋಣ. ನಾವಿಲ್ಲೇ ಕುಪ್ಪಳ್ಳಿಯಲ್ಲಿ ಏನಾದರೂ ಒಂದು ತಿನ್ನೋಣ ಅಥವಾ ಟಿಫನ್ ಮಾಡ್ಕೊಳ್ಳೋಣ ಅಂತ ಹಂಗೆ ಬಂದ್ವಿ. ಬಟ್ ಇಲ್ಲೆಲ್ಲೂ ಟಿಫನ್ ಆಪ್ಷನ್ಸ್ ಎಲ್ಲ ಸಿಗ್ತಾ ಇಲ್ಲ ನಮಗೆ, ಯಾವುದೂ ಥರ ಒಂದು ಹೋಟ್ಲಿಲ್ಲ. ಸೊ ನೀವೇನೋ ಬರಬೇಕು ಅಂತಂದರೆ ಏನಾದರೂ ತಿನ್ಕೊಂಡು ಬನ್ನಿ, ಇಲ್ಲಿ ನಿಮಗೆ ಸಿಗೋದು ಡೌಟ್ ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಆಲ್ರೆಡಿ ಒಂದು ವೆಹಿಕಲ್ಸ್ ಬಂದಿದ್ದಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು ಕಾರ್ಸ್ ಎಲ್ಲ ಬೈಕ್ಗಳು ಆಲ್ರೆಡಿ ಬಂದಿದ್ದಾರೆ. ಓಪನ್ ಆಗೋದು 9 ಗಂಟೆ ಮೇಲೆ 9-10 ಗಂಟೆ ಮೇಲೆ ಓಪನ್ ಆಗೋದು. ನೀವೇನು ಅರ್ಲಿ ಬಂತಂದರೆ ನೀವು ಒಳಗಡೆ ಅಲ್ಲಿ ಎಂಟ್ರಿ ಇರಲ್ಲ. ಸೊ ಟಿಕೆಟು 10 ರೂಪೀಸ್ ಪರ್ ಪರ್ಸನ್ ಇರುತ್ತೆ. ಇಲ್ಲಿ ಒಂದು ಬಸ್ ಕೂಡ ಇರುತ್ತೆ.
ನೆಕ್ಸ್ಟ್ ಎಲ್ಲಿಗೆ ಹೋಗೋಂಥ ಪ್ಲ್ಯಾನ್ ಮಾಡ್ತೀನಿ, ನೋಡೋಣ. ನೋಡ್ತಾ ಇರ್ಬೋದು, ಇದೇನೆ ಕವಿ ಮನೆ, ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ. ಇವತ್ತು ಓಪನ್ ಇದೆಯಾ? ಹಾಂ, ಓಪನ್ ಇದೆ. ಸೊ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅನ್ಸುತ್ತೆ, ನೋಡೋಣ. ಏನು ವಿಶೇಷ ಅಂತಂದರೆ ಎಲ್ಲ ಡಬಲ್ ಹೌಸಸ್. ಸೊ ಹಂಚಿನ ಮನೆ, ಅದರಲ್ಲಿ ಈಗ ನೋಡ್ಬೋದು, ಒಂದು ಈ ಕಡೆ 2 ಅಂತಸ್ತಿದೆ, ಈ ಕಡೆ 3 ಅಂತಸ್ತಿದೆ. ಇದು ಇಲ್ಲಿ ವಿಶೇಷ. ಇಲ್ಲೇ ಮನೆ ಮುಂದೆನೇ ನೋಡ್ಬೋದು, ಇಲ್ಲೇನೋ ಒಂದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಅಂದರೆ ಕೃಷಿ ಸಲಕರಣೆಗಳಿದ್ದಾವೆ, ನೋಡೋಣ. ಎತ್ತಿನ ಗಾಡಿ ಇದೆ, ಎತ್ತಿನ ಗಾಡಿ ನೋಡ್ಬೋದು, ನೇಗಿಲು ಎಲ್ಲ ಇಟ್ಟಿದ್ದಾರೆ. ಇಲ್ಲಿಂದ ಬ್ಯೂಟಿಫುಲ್ ವ್ಯೂ. ಈಗ ಕವಿ ಮನೆ ನೋಡಿ, ಈಗ ಕವಿ ಶೈಲಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಆ ಪುಸ್ತಕ ನೋಡಿ ನೋಡಿ ಏನೇನೋ ಮಾತಾಡ್ತಾರೆ. ಇವ್ರನ್ನ ಧರ್ಮಸ್ಥಳ ಟ್ರಿಪ್ಪಲ್ಲಿ ಕೂಡ ನೀವು ನೋಡಿರ್ತೀರ. ಫೋಟೋ ಶೂಟಿಂಗ್ ಮಾತ್ರ ಚೆನ್ನಾಗಿದೆ. ಇದು ಒಂದು ಕವಿ ಸಮಾಧಿ. ನಿಮ್ಮ ಸಜೆಷನ್ ಏನು? ಎಲ್ಲ ಫ್ರೀ ಬಸ್ಸಿಗೆ ಬಂದಾರ ಅಂತ ಏನಿಲ್ಲ, ಹೊಸದಕ್ಕೆ ಕೇಳಿ ನೋಡಿ. ಆಂಟಿ ಕೇಳ್ಬೇಕು, ನೀವೇ ಯೂಟ್ಯೂಬ್ ಚಾನಲ್ ಆಗಿ ನೀವು ಒಂದು ಮೈಕ್ ಇಟ್ಕೊಂಡು ಹೋಗಿ ಅಲ್ಲಿ ಕೇಳಬೇಕು. ಫ್ರೀ ಬಸ್ ನಿಮಗೆ ಹೆಂಗೆಲ್ಲ ಉಪಯೋಗ ಆಗ್ತಿದೆ ಈ ಥರ ಕವಿ ಮನೆ ಕುಪ್ಪಳಿಗೆಲ್ಲ ಬರೋಕ್ಕೆ? ಹೆಂಗೆ ಮಾಡಿದ್ರೆ ಅವ್ರು ನಾವು ಬಂದಿರೋದು ನೋಡ್ರೆ ಗೊತ್ತಾಗುತ್ತಲ್ಲ, ಅಷ್ಟೇ ಉಪಯೋಗ ಇದೆ. ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸೊ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್. ಕೀಪ್ ಸಪೋರ್ಟಿಂಗ್. ಕ್ಷಮಿಸಿ